ಒಬ್ಬ ಮಹಿಳೆ ರೈಲ್ವೆ ನಿಲ್ದಾಣ ಅಥವಾ ಬಸ್ ನಿಲ್ದಾಣದಂತಹ ಜಾಗದಲ್ಲಿ ಓಡುತ್ತಿರುವುದು ಕಾಣಿಸುತ್ತಿದೆ. ಆಕೆಯ ಹಿಂದೆ ಬಹಳಷ್ಟು ಜನ ಬಿದ್ದಿದ್ದಾರೆ ಮತ್ತು ಆಕೆಯನ್ನು ಹಿಡಿಯುವಂತೆ ಕೂಗುತ್ತಾ ಜನರಲ್ಲಿ ವಿನಂತಿಸುತ್ತಿದ್ದಾರೆ. ಈ ಮಹಿಳೆಯನ್ನು ನಂತರ ಹಿಡಿಯಲಾಗುತ್ತದೆ ಮತ್ತು ಜನರ ಗುಂಪು ಆಕೆಯ ಮೇಲೆ ಬಹಳ ಕ್ರೂರವಾಗಿ ಹಲ್ಲೆ ನಡೆಸುತ್ತದೆ. ವಾಸ್ತವವಾಗಿ ಕಳೆದ ಕೆಲವು ವಾರಗಳಿಂದ ಈ ವಿಡಿಯೋ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ತುಂಬಾ ವೈರಲ್ ಆಗುತ್ತಿದೆ. ಈ ವಿಡಿಯೋವನ್ನು ವೈರಲ್ ಮಾಡುತ್ತಾ ಈ ಒಬ್ಬ ಮಹಿಳೆಯ ಕಾರಣದಿಂದ ಪಾಟ್ನಾದಲ್ಲಿ ಸುಮಾರು 800ಕ್ಕೂ ಹೆಚ್ಚು ಯುವಕರಿಗೆ HIV ಅಂದರೆ ವಿಡಿಯೋದಲ್ಲಿ ಆ ಮಹಿಳೆ ಹಣ ಪಡೆದು ದೈಹಿಕ ಸಂಪರ್ಕ ಬೆಳೆಸುವ ವೇಶ್ಯಾವಾಟಿಕೆ ಕೆಲಸ ಮಾಡುತ್ತಿದ್ದಳು ಎಂದು ಹೇಳಲಾಗುತ್ತಿದೆ. ಪಾಟ್ನಾ ರೈಲ್ವೆ ನಿಲ್ದಾಣ ಮತ್ತು ಬಸ್ ನಿಲ್ದಾಣಗಳಲ್ಲಿ ಈಕೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದಳು. ಪಾಟ್ನಾವನ್ನು ಸ್ಟಡಿ ಹಬ್ ಎಂದು ಕರೆಯಲಾಗುವುದರಿಂದ ಹೊರಗಿನಿಂದ ಅನೇಕ ಯುವಕರು ಅಲ್ಲಿಗೆ ಓದಲು ಬರುತ್ತಾರೆ. ಅಂತಹ ಯುವಕರ ಸಂಪರ್ಕಕ್ಕೆ ಈಕೆ ಬಂದಿದ್ದಾಳೆ ಮತ್ತು ಹೀಗೆ ಮಾಡುತ್ತಾ 800ಕ್ಕೂ ಹೆಚ್ಚು ಯುವಕರು HIV ಪಾಸಿಟಿವ್ ಆಗಿದ್ದಾರೆ ಎಂದು ಹೇಳಲಾಗುತ್ತಿದೆ. ನನ್ನ ಮುಂದೆ ಕೂಡ ಈ ವಿಡಿಯೋ ಹಲವು ಬಾರಿ ಬಂತು. ನಾನು ಈ ವಿಡಿಯೋದ ವಿವರಗಳನ್ನು ಪರಿಶೀಲಿಸಿದಾಗ ಮತ್ತು ಅದರ ಆಳಕ್ಕೆ ಹೋದಾಗ ಒಂದು ವಿಭಿನ್ನ ಸತ್ಯ ಹೊರಬಂತು. ಅದನ್ನೇ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಈ ಇಡೀ ಕಥೆಯ ಹಿಂದಿನ ಅಸಲಿ ಸತ್ಯವೇನು? ನಮಸ್ಕಾರ ಗೆಳೆಯರೇ. ಈ ಇಡೀ ಕಥೆ ಶುರುವಾಗುವುದು ಪಾಟ್ನಾದ ಮುಸಲ್ಲಂಪುರ್ ಹಾಟ್ ಪ್ರದೇಶದಿಂದ. ನಿಮಗೆ ತಿಳಿದಿರುವಂತೆ ಪಾಟ್ನಾದಲ್ಲಿ ಅನೇಕ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿವೆ. ಅವು ನೀಟ್, ರೈಲ್ವೆ, SSC ಯಂತಹ ವಿವಿಧ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತವೆ. ಅಲ್ಲಿ ಸಾವಿರಾರು ಶಿಕ್ಷಕರ ಕೋಚಿಂಗ್ ಸೆಂಟರ್ಗಳಿವೆ ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಓದಲು ಬರುತ್ತಾರೆ. SK ಝಾ ಹೆಸರಿನ ಒಬ್ಬ ವಿಜ್ಞಾನ ಶಿಕ್ಷಕರಿದ್ದಾರೆ. ಮುಸಲ್ಲಂಪುರ್ ಹಾಟ್ನಲ್ಲಿ ಅವರ ಸ್ವಂತ ಕೋಚಿಂಗ್ ಸೆಂಟರ್ ಇದೆ. ಸಾವಿರಾರು ಮಕ್ಕಳು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಅವರಿಂದ ಕಲಿಯುತ್ತಾರೆ. ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ 1.7 ಮಿಲಿಯನ್ ಸಬ್ಸ್ಕ್ರೈಬರ್ಗಳಿದ್ದಾರೆ. ಇದು ಸುಮಾರು ಡಿಸೆಂಬರ್ 15ರಿಂದ 20ರ ನಡುವಿನ ಮಾತು. SK ಝಾ ಸರ್ ಹತ್ತಿರ ಓದುತ್ತಿದ್ದ ಒಬ್ಬ ವಿದ್ಯಾರ್ಥಿ ಬಂದು, ಸರ್, ನಿಮ್ಮ ಜೊತೆ ಏಕಾಂತದಲ್ಲಿ ಮಾತನಾಡಬೇಕು, ನನ್ನ ಜೊತೆ ತುಂಬಾ ಕೆಟ್ಟದಾಗಿದೆ ಎಂದು ಹೇಳುತ್ತಾನೆ. ಝಾ ಸರ್ ಆ ಹುಡುಗನನ್ನು ತಮ್ಮ ಆಫೀಸ್ಗೆ ಕರೆದುಕೊಂಡು ಹೋಗುತ್ತಾರೆ. ಆಗ ಆ ಹುಡುಗ ಹೇಳುತ್ತಾನೆ, ಸರ್, ನಾನು ಕಳೆದ ಕೆಲವು ದಿನಗಳ ಹಿಂದೆ ರಕ್ತದಾನ ಮಾಡಲು ಒಂದು ಸಂಸ್ಥೆಗೆ ಹೋಗಿದ್ದೆ. ಅಲ್ಲಿ ನನ್ನ ರಕ್ತವನ್ನು ಪರೀಕ್ಷಿಸಿದಾಗ ಅವರು ನಿನ್ನ ರಕ್ತವನ್ನು ನಾವು ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ನಿನ್ನ ರಕ್ತದಲ್ಲಿ HIV ಪಾಸಿಟಿವ್ ಕಂಡುಬಂದಿದೆ ಎಂದು ಹೇಳಿದರು. ಇದನ್ನು ಕೇಳಿ ಆ ಹುಡುಗ ಗಾಬರಿಯಾಗುತ್ತಾನೆ ಮತ್ತು ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಹೋಗಿ ಮತ್ತೆ ರಕ್ತ ಪರೀಕ್ಷೆ ಮಾಡಿಸುತ್ತಾನೆ. ಅಲ್ಲಿಯೂ ಅವನಿಗೆ HIV ಇರುವುದು ದೃಢವಾಗುತ್ತದೆ. ಈ ವಿಷಯಗಳನ್ನು ಅವನು ತನ್ನ ಶಿಕ್ಷಕ SK ಝಾ ಅವರಿಗೆ ತಿಳಿಸುತ್ತಾನೆ. ಝಾ ಸರ್ ಇದರ ಬಗ್ಗೆ ಒಂದು ಪ್ರತ್ಯೇಕ ವಿಡಿಯೋ ಮಾಡಿದ್ದಾರೆ. ಅದು ಅವರ ಚಾನೆಲ್ನಲ್ಲಿ ಲಭ್ಯವಿದೆ. ಆ ವಿಡಿಯೋವನ್ನು ನಾನು ಕೂಡ ನೋಡಿದ್ದೇನೆ. ಅದರಲ್ಲಿ ಅವರು ಆ ವಿದ್ಯಾರ್ಥಿಯನ್ನು, ನೀನು ಯಾವುದಾದರೂ ವೇಶ್ಯಾವಾಟಿಕೆ ಮಾಡುವ ಮಹಿಳೆಯ ಸಂಪರ್ಕಕ್ಕೆ ಬಂದಿದ್ದೀಯಾ ಎಂದು ಕೇಳಿದ್ದಾಗಿ ಹೇಳಿದ್ದಾರೆ. ಮೊದಲು ಆ ಹುಡುಗ ತಾನು ಅಂತಹದ್ದೇನೂ ಮಾಡಿಲ್ಲ, ತನ್ನ ಗರ್ಲ್ಫ್ರೆಂಡ್ ಜೊತೆ ಮಾತ್ರ ಸಂಬಂಧ ಇಟ್ಟುಕೊಂಡಿದ್ದಾಗಿ ಹೇಳುತ್ತಾನೆ. ಆದರೆ ಪದೇ ಪದೇ ಕೇಳಿದಾಗ ಪಾಟ್ನಾ ಬಸ್ ಸ್ಟ್ಯಾಂಡ್ನಲ್ಲಿ ಒಬ್ಬ ಮಹಿಳೆಯೊಂದಿಗೆ ಕಳೆದ ದಿನಗಳಲ್ಲಿ ಹಲವು ಬಾರಿ ದೈಹಿಕ ಸಂಬಂಧ ಬೆಳೆಸಿದ್ದಾಗಿ ಆ ಹುಡುಗ ಒಪ್ಪಿಕೊಳ್ಳುತ್ತಾನೆ. ಆ ಮಹಿಳೆ 300 ರೂಪಾಯಿ ಪಡೆದು ಸಂಬಂಧ ಬೆಳೆಸುತ್ತಿದ್ದಳು. ಆ ಸಮಯದಲ್ಲಿ ಈ ಹುಡುಗ ಯಾವುದೇ ಸುರಕ್ಷತಾ ಕ್ರಮಗಳನ್ನು ಪ್ರೊಟೆಕ್ಷನ್ ಬಳಸದ ಕಾರಣ ಅವನಿಗೆ HIV ಬಂದಿದೆ. ಈ ವಿಷಯ ಸೋಷಿಯಲ್ ಮೀಡಿಯಾ ಮೂಲಕ ಬೆಳಕಿಗೆ ಬಂದಾಗ ಪಾಟ್ನಾ ಆರೋಗ್ಯ ಇಲಾಖೆಯ ಗಮನಕ್ಕೂ ಬಂತು. ಪಾಟ್ನಾದ ವಿವಿಧ ಜಿಲ್ಲೆ ಮತ್ತು ಪ್ರದೇಶಗಳಿಂದ ಇಂತಹ ಅನೇಕ ಪ್ರಕರಣಗಳು ವರದಿಯಾಗುತ್ತಿರುವುದು ಕಂಡುಬಂತು. ಅನೇಕ ಪುರುಷರು ಯಾವುದೋ ಮಹಿಳೆಯ ಜೊತೆ ಸಂಬಂಧ ಬೆಳೆಸಿ ನಂತರ ತಮ್ಮ ಹೆಂಡತಿಯ ಜೊತೆ ಸಂಬಂಧ ಬೆಳೆಸಿದಾಗ ಅವರಿಗೂ HIV ಹರಡಿದೆ. ಕಳೆದ 6 ತಿಂಗಳಲ್ಲಿ ಪಾಟ್ನಾದ ವಿವಿಧ ಭಾಗಗಳಲ್ಲಿ ಇಂತಹ 800ಕ್ಕೂ ಹೆಚ್ಚು ಪ್ರಕರಣಗಳು ಕಂಡುಬಂದಿವೆ. ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ, ಪಾಟ್ನಾದ ವಿದ್ಯಾರ್ಥಿಗೆ HIV ಪಾಸಿಟಿವ್ ಬಂದಿರುವುದು ಮತ್ತು ಇತರ 700ರಿಂದ 800 ಜನರಿಗೆ ವಿವಿಧೆಡೆ ಸಂಬಂಧ ಬೆಳೆಸಿದ್ದರಿಂದ HIV ಬಂದಿರುವುದು ಪೂರ್ತಿ ನಿಜವಾದ ಸುದ್ದಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.